ಎವ್ರಿವನ್, ಮೈಸೆಲ್ಫ್ ಅರುಣ, ಅಸಿಸ್ಟೆಂಟ್ ಪ್ರೊಫೆಸರ್. ಇವತ್ತು ನಾನು ಸಂಖ್ಯಾಶಾಸ್ತ್ರದ ವಿಚಲನೆ ಪಾಠದಲ್ಲಿ ಸರಾಸರಿ ವಿಚಲನೆಯ ತರಗತಿಯನ್ನು ಮಾಡ್ತಾ ಇದ್ದೀನಿ. ನಿಮಗೆ ಹಿಂದಿನ ತರಗತಿಗಳ ಲಿಂಕ್ ಇದ್ದರೆ ಈ ಪಾಠ ಅನ್ನೋದು ಅರ್ಥ ಆಗುತ್ತೆ. ಹಿಂದಿನ ತರಗತಿಗಳ ಲಿಂಕನ್ನು ಕೆಳಗಿನ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೀನಿ, ಅಥವಾ ನೀವೇ ಹೋಗಿ ಯೂಟ್ಯೂಬಲ್ಲಿ ಗ್ರೇಟ್ ಡ್ರೀಮ್ ಎಜುಕೇಟರ್ ಅಂತ ಹೇಳಿ ನೀವು ಸರ್ಚ್ ಮಾಡಿದ್ರೆ ನನ್ನದು ಚಾನಲ್ ಸಿಗುತ್ತೆ. ಅದರಲ್ಲಿ ಸಂಖ್ಯಾಶಾಸ್ತ್ರದ ವಿವಿಧ ತರಗತಿಗಳನ್ನು ಮಾಡಿದ್ದೀನಿ. ಕನ್ನಡದಲ್ಲಿ ನಿಮ್ಗೆಲ್ರಿಗೂ ಕೂಡ ಯೂಸ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ನಾನು ಹೇಳ್ಕೊಡ್ತಾ ಇರೋದು ಯಾವುದು ಅಂತಂದರೆ ಮೀನ್ ಡಿವಿಯೇಷನ್, ಸರಾಸರಿ ವಿಚಲನೆ. ಮೂರು ರೀತಿಯ ಸಂಖ್ಯೆಗಳು ಅಂತ ಹೇಳಿದ್ನಲ್ಲ, ವೈಯಕ್ತಿಕ ಶ್ರೇಣಿ, ಪೂರ್ಣಾಂಕ ಶ್ರೇಣಿ ಮತ್ತು ಸತತ ಶ್ರೇಣಿ. ಈ ಮೂರು ಶ್ರೇಣಿಯ ಸಂಖ್ಯೆಗಳಲ್ಲಿ ನಾವು ತಗೊಂಡಿರೋದು ಇವತ್ತು ವೈಯಕ್ತಿಕ ಶ್ರೇಣಿಯಲ್ಲಿ ಮೀನ್ ಡಿವಿಯೇಷನನ್ನು ಹೇಗೆ ಕಂಡುಹಿಡಿಯೋದು. ಮೀನ್ ಡಿವಿಯೇಷನನ್ನು ಕಂಡುಹಿಡಿಯಬೇಕು ಅಂತಂದಾಗ ಚತುರ್ಥಕ ವಿಚಲನೆ ಅಥವಾ ಯಾವುದೇ ವಿಚಲನೆ ಟಾಪಿಕ್ಸ್ ಬಂತು ಅಂತಂದರೆ ನಾವೇನು ಮಾಡಬೇಕು ಅಂತಂದರೆ ಪ್ರತಿಯೊಂದು ಕೊಟ್ಟಿರುವಂಥ ಸಂಖ್ಯೆಗಳನ್ನು ಅದು ಏರಿಕೆ ಕ್ರಮದಲ್ಲಿ ಬರ್ಕೋಬೇಕು ಅನ್ನೋದು ಫಸ್ಟ್ ನಾವು ಯಾವತ್ತೂ ಮೈಂಡಲ್ಲಿ ಇಟ್ಕೋಬೇಕು. ವಿಚಲನೆ ಪಾಠದಲ್ಲಿ ಪ್ರತಿಯೊಂದು ಅಂಶವನ್ನು ಕೂಡ ನಾವು ಏರಿಕೆ ಕ್ರಮದಲ್ಲಿ ಬರ್ಕೊಂಡೆ ನಂತರ ನಾವು ಲೆಕ್ಕಗಳನ್ನು ಮಾಡಬೇಕಾಗುತ್ತೆ. ಸೊ ಫಸ್ಟ್ಲಿ ನಾವೇನು ಮಾಡೋಣ ಅಂತಂದರೆ ಏರಿಕೆ ಕ್ರಮದಲ್ಲಿ ಬರ್ಕೊಳ್ಳೋಣ. ಏರಿಕೆ ಕ್ರಮದಲ್ಲಿ ಬರ್ಕೋಬೇಕು ಅಂತಂದ್ರೆ ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ 2, 4, 6, 8, 10. ಸೊ ಈ ರೀತಿ ಬರ್ಕೊಂಡಾದಮೇಲೆ ನೆಕ್ಸ್ಟ್ ನಾವು ಮಾಡುವಂಥ ನೆಕ್ಸ್ಟ್ ಕೆಲಸ ಏನು ಅಂತಂದರೆ ಸೂತ್ರ ಏನಿದೆ ಅಂತ. ವೈಯಕ್ತಿಕ ಶ್ರೇಣಿಯಲ್ಲಿ ನಾವು ಸರಾಸರಿ ವಿಚಲನೆಯನ್ನು ಕಂಡುಹಿಡಬೇಕು ಅಂತಂದರೆ ಸೊ ಇದೊಂದು ಸೂತ್ರ ಇದೆ, ಎಮ್ ಡಿ ಅಂತಂದರೆ ಮೀನ್ ಡಿವಿಯೇಷನ್ ಸಮೇಷನ್ ಮಾಡ್ಯುಲಸ್ ಡಿ. ಸೊ ಇದನ್ನು ನಾವು ಈ ಒಂದು ಸಿಂಬಲನ್ನು ಬಳಸಿದ್ದೀವಿ. ಇದನ್ನು ಏನಂತ ಕರಿತೀವಿ ಅಂತಂದರೆ ಮಾಡ್ಯುಲಸ್ ಅಂತಂದರೆ ನಾವು ಡಿ ಒಳಗಡೆ ಯಾವುದೇ ಪ್ಲಸ್ ಬಂದರೂ ಮೈನಸ್ ಬಂದರೂ ಕೂಡ ನಾವು ಅದನ್ನು ಕನ್ಸಿಡರ್ ಮಾಡಲ್ಲ, ಕೇವಲ ಧನಾತ್ಮಕ ಆಗಿಯೇ ಕನ್ಸಿಡರ್ ಮಾಡ್ತೀವಿ. ಎಕ್ಸಾಂಪಲ್ಗೆ -2 ಅಂತ ಹೇಳಿ ಬಂತು ಅಂತಂದರೆ ಇದನ್ನು ನಾವು +2 ಅಂತಲೇ ಕನ್ಸಿಡರ್ ಮಾಡಬೇಕು. ಯಾಕೆ ಅಂದರೆ ಈ ಸಿಂಬಲ್ ಇದೆ, ಮಾಡ್ಯುಲಸ್ ಸಿಂಬಲ್ ಇದೆ. ಸೊ ಮಾಡ್ಯುಲಸ್ ಡಿ ಅಂತ ಹೇಳಿ ಪ್ರೊನೌನ್ಸ್ ಮಾಡ್ತೀವಿ ಇದನ್ನು. ಸೊ ಇನ್ನೊಂದ್ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಎಮ್ ಡಿ ಸಮೇಷನ್ ಮಾಡ್ಯುಲಸ್ ಡಿ ಬೈ ಎನ್. ಅಂದರೆ ಈ ಸೂತ್ರದ ಪ್ರಕಾರ ನಮ್ಗೆ ಏನೇನು ಬೇಕು ಅಂತಂದರೆ ಮಾಡ್ಯುಲಸ್ ಡಿನ ಮೊತ್ತ ಬೇಕು, ಅದಾದಮೇಲೆ ಎನ್ ಬೇಕು. ಸೊ ಎನ್ ಅಂತಂದರೆ ಗೊತ್ತಿದೆ ನಮಗೆ, ಎಷ್ಟು ಸಂಖ್ಯೆಗಳನ್ನು ಕೊಟ್ಟಿದ್ದಾರೋ ಅದನ್ನು 1, 2, 3, 4, 5. ಸೊ ಎನ್ ನಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಎನ್ = 5 ಅಂತ ಹೇಳಿ ನಾವು ಬರ್ಕೊಂಡ್ಬಿಡ್ತೀವಿ. ಆದರೆ ಡಿ ಬೇಕು ನಮಗೆ, ಮಾಡ್ಯುಲಸ್ ಡಿ ಬೇಕು, ಆ ಡಿನ ಮೊತ್ತ ಬೇಕು. ಸೊ ಡಿನ ಕಂಡುಹಿಡಿಬೇಕು ಅಂತಂದರೆ ಇನ್ನೊಂದು ಸೂತ್ರ ಬರುತ್ತೆ. ಏನದು ಸೂತ್ರ ಅಂತಂದರೆ ಡಿ ಅಥವಾ ಮಾಡ್ಯುಲಸ್ ಡಿ x - am. am ಅಂತಂದ್ರೆ ಏನು ಅಂತಂದರೆ ಅರ್ಥಮೆಟಿಕ್ ಮೀನ್ ಅಥವಾ ಅಂಕಗಣಿತ ಸರಾಸರಿ. ಈ ಅಂಕಗಣಿತ ಸರಾಸರಿ ತರಗತಿಯನ್ನು ನೋಡಿದಾಗ ಅದನ್ನು ಕಲಿತಾಗ ಮಾತ್ರ ಈ ಲೆಕ್ಕ ಬರೋದಕ್ಕೆ ಸಾಧ್ಯ. ಸೊ ಹಾಗಾಗಿ ವಿಡಿಯೋ ಇದೆ, ಅಂಕಗಣಿತ ಸರಾಸರಿಯನ್ನು ವೈಯಕ್ತಿಕ ಶ್ರೇಣಿಯಲ್ಲಿ ಹೇಗೆ ಕಂಡುಹಿಡಿಯಬೇಕು, ಪೂರ್ಣಾಂಕ ಶ್ರೇಣಿಯಲ್ಲಿ ಹೇಗೆ ಕಂಡುಹಿಡಿಯಬೇಕು, ಸತತ ಶ್ರೇಣಿಯಲ್ಲಿ ಹೇಗೆ ಕಂಡುಹಿಡಿಯಬೇಕು ಅಂತ ದಯವಿಟ್ಟು ಆ ವಿಡಿಯೋ ನೋಡಿ ಆಫ್ಟರ್ ದಟ್ ಈ ಲೆಕ್ಕವನ್ನು ಮಾಡಿ. ಅಂದರೆ ನಮಗಿಲ್ಲಿ ಸೂತ್ರದ ಪ್ರಕಾರ ಸಮೇಷನ್ ಮಾಡ್ಯುಲಸ್ ಡಿ ಅಂತಂದರೆ ಡಿನ ಮೊತ್ತ ಅನ್ನೋದು ಬೇಕು. ಆ ಮೊತ್ತ ಬೇಕು ಅಂತಂದರೆ ಫಸ್ಟು ಡಿನ ಕಂಡುಹಿಡಿಬೇಕು. ಡಿನ ಕಂಡುಹಿಡಿದಾದ್ಮೇಲೆ ಮೊತ್ತ ಕಂಡುಹಿಡಿಯೋಕ್ಕೆ ಸಾಧ್ಯ. ಸೊ ಹಾಗಾಗಿ ಇದನ್ನು ಮಾಡ್ಯುಲಸ್ ಡಿ x - am. ಸೊ ಇದನ್ನು ನಿಮ್ಗೆ ಇನ್ನೂ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡ್ರಿ. ಫಸ್ಟ್ ಇದನ್ನು ನಾವು ಎಕ್ಸ್ ಅಂತ ಹೇಳಿ ಬರ್ಕೋಬೇಕು ಕೊಟ್ಟಿರುವಂತಹ ದತ್ತಾಂಶಗಳನ್ನು 2, 4, 6, 8 and 10. ಸೊ ಎನ್ ಎಷ್ಟು ಅಂತ ಹೇಳಿ 5 ಬೈತು. ನಮ್ಗೆ ಇವಾಗ ಬೇಕಾಗಿರೋ ಡಿ ಬೇಕು. ಡಿ ಬೇಕು ಅಂತಂದರೆ ಮಾಡ್ಯುಲಸ್ ಡಿ ಬೇಕು ಅಂತಂದರೆ ಏನು ಅಂತಂದರೆ x - am. ಸೊ ಎಕ್ಸ್ ಅಂತಂದರೆ ಇಲ್ಲಿ ಕೊಟ್ಟಿರುವಂಥ ಎಕ್ಸನ್ನು ಬರ್ಕೋಬೇಕು 2, 4, 6, 8, 10. ಸೊ ಮೈನಸ್ ಇದೆ, ಮೈನಸ್ ಬರ್ಕೊಳ್ಳೋಣ. ಇನ್ನೊಂದು am ಬೇಕು, ಅರ್ಥಮೆಟಿಕ್ ಮೀನ್ ಬೇಕು. ಸೊ ಹೇಗೆ ಕಂಡುಹಿಡಿಯಬೇಕು ಅಂತಂದರೆ am ಅನ್ನು am ಅರ್ಥಮೆಟಿಕ್ ಮೀನ್ ಸಮೇಷನ್ x by n. ಸೊ ಹಾಗಾದರೆ ಈ ಎಕ್ಸನ್ನು ಕೂಡಬೇಕು, ಮೊತ್ತ ಯಾವುದರ ಮೊತ್ತ, ಎಕ್ಸ್ನ ಮೊತ್ತ ಕೂಡಬೇಕು. 2, 4, 6, 6, 6, 12, 8, 20, 20, 30. ಸೊ ಸಮೇಷನ್ x = 30 ಅನ್ನೋದು ಬಂತು. ಹಾಗಾದರೆ ಇಲ್ಲಿ ನಾವು 30 ಅಂತ ಬರಿತೀವಿ. ಎನ್ ಎಷ್ಟಿದೆ, 5 ಅಂತ ಹಾಕ್ತೀವಿ. 5 1 5 5 25, 5 6 30. ಸೊ ಹಾಗಾಗಿ am ಅನ್ನೋದು 6 ಸಿಕ್ತು ನಮಗೆ. ಸೊ ಹಾಗಾಗಿ ಈ am ಅನ್ನು ಏನು ಕಂಡುಹಿಡಿದೀವಿ ಅದನ್ನು ಇಲ್ಲಿ ಬರ್ಕೋಬೇಕು 6.
ಸೊ AM ಎಲ್ಲ 6 ಬರ್ಕೊಂಡು ಆಫ್ಟರ್ ಏನು ಮಾಡಬೇಕು ಅಂತಂದರೆ ನಾನು ಹೇಳಿದ್ದೀನಿ ಆವಾಗಲೇ ಮಾಡ್ಯುಲಸ್ ಡಿ ಇದೆ, ಬರೀ ಡಿ ಇಲ್ಲ ಮಾಡ್ಯುಲಸ್ ಡಿ ಇದೆ. ಸೊ ಹಾಗಾಗಿ ನಾವಿಲ್ಲಿ ಮೈನಸನ್ನು ಬಳಸೋದಿಲ್ಲ. 2ರಲ್ಲಿ 6 ಹೋದರೆ -4 ಬರುತ್ತೆ, ಬಟ್ ನಾವಿಲ್ಲಿ ಸುಮ್ಮನೆ +4 ಅಂತಲೇ ಕನ್ಸಿಡರ್ ಮಾಡ್ತೀವಿ. ಸೊ 4 - 6 ಅಂತ ಅಂದಾಗ -2 ಬರುತ್ತೆ, ಆದರೂ ಕೂಡ ನಾವು ಬರೀ 2 ಅಂತ ಬರ್ಕೊತೀವಿ, +2 ಅಂತ ಹೇಳಿ ಬರ್ಕೊತೀವಿ. 6ರಲ್ಲಿ 6 ಹೋದರೆ 0, 8ರಲ್ಲಿ 6 ಹೋದರೆ +2 ಬರುತ್ತೆ. ಸೊ ಹಾಗಾಗಿ ಅದು ಕೂಡ ಧನಾತ್ಮಕನೇ ತಗೊತೀವಿ. ಸೊ ಎವ್ರಿಥಿಂಗ್ ಇನ್ನು ಮಾಡ್ಯುಲಸ್ ಅಂತ ಬಂತು ಅಂದರೆ ಎಲ್ಲ ಸಂಖ್ಯೆಗಳನ್ನು ನಾವು ಧನಾತ್ಮಕವಾಗಿ ತಗೊಳ್ತಾ ಹೋಗ್ತೀವಿ. 10ರಲ್ಲಿ 6 ಹೋದರೆ 4. ಸೊ ಇವೆಲ್ಲ ನಾವೇನು ಕಂಡುಹಿಡ್ದಿದ್ದೀವಿ, ಈ 4, 6, 2, 0, 4 ಇವೆಲ್ಲ ಏನು ಕಡಿ ಇವೆಲ್ಲವೂ ಕೂಡ ಡಿ ಮಾಡ್ಯುಲಸ್ ಡಿಯನ್ನು ನಾವು ಆಲ್ರೆಡಿ ಕಂಡುಹಿಡ್ದಿದ್ದೀವಿ. ಅಂದರೆ ಮಾಡ್ಯುಲಸ್ ಡಿ ಸಿಕ್ಕಾದ್ಮೇಲೆ ಸಮೇಷನ್ ಮಾಡ್ಯುಲಸ್ ಡಿ ಬೇಕಲ್ವಾ. ಸಮೇಷನ್ ಮಾಡ್ಯುಲಸ್ ಡಿ ಅಂತಂದರೆ ಡಿನೆಲ್ಲ ಕೂಡಬೇಕು. 4, 2, 8, 6, 6, 12. ಸೊ ಮಾಡ್ಯುಲಸ್ ಡಿ ಅನ್ನೋದು 12 ಅನ್ನೋದು ಸಿಕ್ತು. ಸೊ ಹಾಗಾಗಿ ನೆಕ್ಸ್ಟ್ ನಾವು ಸೂತ್ರಕ್ಕೆ ಹೋಗ್ಬಿಡೋಣ. ಸೂತ್ರದ ಪ್ರಕಾರ ಇನ್ನೊಂದ್ಸಲಿ ಸೂತ್ರ ಕ್ಲಿಯರಾಗಿ ಬರ್ಕೊಳ್ಳೋಣ. MD is equal to summation ಮಾಡ್ಯುಲಸ್ ಡಿ ಬೈ n. ಮಾಡ್ಯುಲಸ್ ಡಿ ಎಷ್ಟು ಕಂಡುಹಿಡ್ದಿದ್ದೀವಿ, ಮಾಡ್ಯುಲಸ್ ಡಿ ಸಮೇಷನ್ ಮಾಡ್ಯುಲಸ್ ಡಿ 12. n ಎಷ್ಟು ಬಂದಿದೆ 6. ಸೊ n ಎಷ್ಟು ಬಂದಿದೆ 5, 1 2 3 4 5. ಸೊ 5. 5 ಒಂದ್ಲಿ 5 ಎರಡ್ಲಿ 2.5. 2.5 ಅನ್ನೋದೇನು ಮಾಡ್ಯುಲ್ ಮೀನ್ ಡಿವಿಯೇಷನ್ ಅಥವಾ MD ಅನ್ನು ಕಂಡುಹಿಡ್ದಾಯ್ತು. MD ಅನ್ನು ಕಂಡುಹಿಡ್ದಾದ್ಮೇಲೆ ಏನು ಮಾಡಬೇಕು ಅಂತಂದರೆ ಗುಣಾಂಕವನ್ನು ಕಂಡುಹಿಡಿಬೇಕು. ಯಾವುದರದ ಗುಣಾಂಕ MD ಅಂತಂದರೆ ಮೀನ್ ಡಿವಿಯೇಷನ್ನ ಗುಣಾಂಕವನ್ನು ಕಂಡುಹಿಡಿಯುವಂಥ ಸೂತ್ರ MD ಕೋಎಫಿಷಿಯಂಟ್ ಆಫ್ MD is equal to MD by AM. ಸೊ MD ಅಂದರೆ ಮೀನ್ ಡಿವಿಯೇಷನ್ ಎಷ್ಟು ಕಂಡುಹಿಡಿದಿದ್ದೀವಿ 2.5. ಸೊ AM ಎಷ್ಟು ಬಂದಿದೆ 6 ಬಂದಿದೆ. ಸೊ ಹಾಗಾಗಿ 2.5 6ರಿಂದ ಭಾಗಿಸ್ಬೇಕು. ಈಗ ನಾವು ಭಾಗ ಮಾಡಿದ್ರೆ 0.41 ಅನ್ನೋದು ಬಂತು. ಎಷ್ಟು ಸಿಂಪಲ್ ಆಗಿದೆ ನೋಡಿ. ಫಸ್ಟ್ಗೆ ನಾವು ಕೊಟ್ಟಿರುವಂಥ ದತ್ತಾಂಶವನ್ನು ಏರಿಕೆ ಕ್ರಮದಲ್ಲಿ ಬರ್ಕೊತೀವಿ, ಅದಾದಮೇಲೆ ಸೂತ್ರವನ್ನು ನೋಡ್ತೀವಿ. ಸೂತ್ರದಲ್ಲಿ ನಮ್ಗೆ ಏನು ರಿಕ್ವೈರ್ಮೆಂಟ್ಸ್ ಇದೆ ಅಂತ ಹೇಳಿ ಗೊತ್ತಾಗುತ್ತೆ. ಸೂತ್ರದಲ್ಲಿ ಮಾಡ್ಯುಲಸ್ ಡಿ ಬೇಕು ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ಹಾಗಾಗಿ ಮಾಡ್ಯುಲಸ್ ಡಿ ಅನ್ನು ಕಂಡುಹಿಡಬೇಕು ಅಂದರೆ ಡಿನ ಕಂಡುಹಿಡಬೇಕು ಅಂತಂದರೆ ಸೂತ್ರ x ಮೈನಸ್ AM ಅಂತ ಇದೆ. ಅಂದರೆ AM ಬೇಕು. AM ಅನ್ನು ಕಂಡುಹಿಡಿಯೋ ಸೂತ್ರ ಸಮೇಷನ್ x ಬೈ n. ಸೊ ಹಾಗಾಗಿ ಎಕ್ಸ್ನ ಬರ್ಕೊಂಡು ಎಕ್ಸ್ನ ಮೊತ್ತ ತಗೊಂಡ್ರೆ ಅದ ಎಷ್ಟು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಮಗೆ n ಸಿಗುತ್ತೆ. 1 2 3 4 5. ಸೊ n ಸಿಗುತ್ತೆ. ಸೊ ಹಾಗಾಗಿ AM ಅನ್ನು ಕಂಡುಹಿಡಿದಾಗ ನಮಗೆ 6 ಬಂತು. ಆ 6ಅನ್ನು ಎಕ್ಸ್ನ ಬರ್ಕೊಂಡು 6ಇಂದ ಮೈನಸ್ ಮಾಡ್ಕೊತ ಹೋದರೆ ಸೊ ಇವುಗಳು ಬರುತ್ತೆ. ಇಲ್ಲಿ ನಾವು ಮೈನಸನ್ನು ಕನ್ಸಿಡರ್ ಮಾಡಲ್ಲ, ಓನ್ಲಿ ಪ್ಲಸ್. ಯಾಕೆ ಅಂತ ಅಂದರೆ ಮಾಡ್ಯುಲಸ್ ಡಿ, ಮಾಡ್ಯುಲಸ್ ಮೀನ್ಸ್ ನಾವಿಲ್ಲಿ ಋಣಾತ್ಮಕ ಚಿಹ್ನೆಗಳನ್ನು ತಗೊಳ್ಳೋದಿಲ್ಲ. ಸೊ ಅದಾದಮೇಲೆ MD ಅನ್ನು ಕಂಡುಹಿಡಿಬೇಕು. MD ಡಿ ಕಂಡುಹಿಡಿದ್ಮೇಲೆ ಅದ್ರ ಮೊತ್ತ ತಗೊಂಡು ಮೊತ್ತ ಮತ್ತು ಎಷ್ಟು ಸಂಖ್ಯೆಗಳಿದೆ ಅಂತ ಹೇಳಿ ಭಾಗ ತಗೊಂಡ್ರೆ MD ಸಿಗುತ್ತೆ. MD ಸಿಕ್ಕಾದ್ಮೇಲೆ ಕೋಎಫಿಷಿಯಂಟ್ ಕಂಡುಹಿಡಿಬೇಕು ಅಂದರೆ MD ಡಿವೈಡ್ ಬೈ AM. ಸೊ MD 2.5 ಬಂದಿದೆ, AM 6 ಬಂದಿದೆ. ಎರಡನ್ನೂ ಭಾಗಿಸಿದಾಗ 0.41. ನೀವು ಕ್ಯಾಲ್ಕುಲೇಟ್ರಲ್ಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಮ್ಯಾಥ್ಸ್ ಕಷ್ಟ ಆಗ್ಬೋದು. ಹೇಗೆ ತಗೋಬೇಕು ಅಂತಂದರೆ 2.5 ಡಿವೈಡೆಡ್ ಬೈ ಚಿಹ್ನೆ ಆಮೇಲೆ 6 ಅಂತ ಹೇಳಿ ತಗೊಂಡ್ರೆ ನಮ್ಗೆ ಕ್ಲಿಯರ್ ಆಗಿ ಬರುತ್ತೆ. ಸೊ ಮೊದಲಿಗೆ ಮೇಲಿರುವಂಥ ಸಂಖ್ಯೆಯನ್ನು ತಗೊಂಡು ಡಿವೈಡ್ ಬೈ ಅದೇನಿದೆಯೋ ಅದನ್ನು ಆ ಚಿಹ್ನೆಯನ್ನು ಹಾಕ್ಕೊಂಡ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಯಾರ್ಯಾರಿಗೆ ಲೆಕ್ಕ ಕಷ್ಟ ಅನಿಸುತ್ತೋ ಅವ್ರು ಈ ರೀತಿ ಮಾಡ್ಬೋದು. ಸೊ ಇವತ್ತಿನ ತರಗತಿ ಇದಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್.